ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಟಾಟಾನಗರ, ಬೆಂಗಳೂರು. ಆತ್ಮೀಯರೇ, ಗರ್ಭ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗರ್ಭ ಸಂಸ್ಕಾರ ಅಂತೇಳಿದ್ರೆ ಏನು ಅಂತೆಲ್ಲ ಹೇಳಿಕೊಡ್ತಾ ಇದ್ದೀವಿ. ಗರ್ಭ ಸಂಸ್ಕಾರದಿಂದ ಏನೆಲ್ಲ ಉಪಯೋಗಗಳಿದಾವೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಗರ್ಭ ಸಂಸ್ಕಾರ ಅಂತಕ್ಕಂಥದ್ದು ಒಂದು ಜೀವನದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಶ್ರೀ ಅಂದರೆ ಲಕ್ಷ್ಮಿ ಅಂತ ಅರ್ಥ, ಮತಿ ಅಂದರೆ ಸರಸ್ವತಿ ಅಂತ ಅರ್ಥ. ಹಾಗಾಗಿ ನಿಮ್ಮ ಮನೆಯಲ್ಲಿ ಬರುವ ಆ ಹೆಣ್ಣು ಮಗಳು ಶ್ರೀಮತಿಯಾಗಿರುತ್ತಾಳೆ ಹೊರತು ಅವಳು ಮಿಸ್ಸಸ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಯಾವತ್ತೂ ಅವಳನ್ನು ಮಿಸ್ಸಸ್ ಅಂತಕ್ಕಂಥ ಭಾಷೆಯೊಂದಿಗೆ ಸಂಬೋಧನೆ ಮಾಡಲಿಕ್ಕೆ ಹೋಗಬಾರ್ದು. ಯಾವ ಹೆಣ್ಣಿನ ಆಗಮನದಿಂದ ಮನೆಯೊಳಗಡೆ ಲಕ್ಷ್ಮಿ ಕಳೆ ಬರ್ತದೆ, ಯಾವ ಹೆಣ್ಣಿನ ಆಗಮನದಿಂದ ಮನೆಯಲ್ಲಿ ಸರಸ್ವತಿಯ ಜ್ಞಾನ ಬರ್ತದೆ, ಆವಾಗ ಏನಾಗ್ತದೆ, ಆ ಹೆಣ್ಣು ಮಗಳಿಗೆ ಲಕ್ಷ್ಮೀ ಸರಸ್ವತಿಯ ಆ ಒಂದು ಜ್ಞಾನದ ಸಂಪತ್ತು ಆ ಮನೆಗೆ ತುಂಬಿಕೊಳ್ತದಲ್ಲ, ಅವಳಿಗೆ ಶ್ರೀಮತಿ ಅಂತ ಕರೀತಾರೆ. ನಾವೆಲ್ಲರಿಗೂ ಶ್ರೀಮತಿ ಅನ್ನೋದು ಬಿಟ್ಬಿಟ್ಟು ಮಿಸ್ಸಸ್ ಅಂತ, ಮೇಡಮ್ ಅಂತಕ್ಕಂಥದ್ದು. ಮೇಡಮ್ ಅಂತೇಳಿದ್ರೆ ಅದರಂಥ ದೊಡ್ಡ ಒಂದು ವರ್ಸ್ಟ್ ಶಬ್ದನೇ ಯಾವುದಿಲ್ಲ. ಈಗ ಇಂಗ್ಲೀಷ್ನಲ್ಲಿ ಯಾವುದೂ ಶಬ್ದಗಳಿಲ್ಲ, ಅವ್ರೇನು ಮಾಡಿದ್ರು ಅಂತೇಳಿದ್ರೆ ಬೇರೆ ಶಬ್ದಗಳಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಜಾಸ್ತಿ. ಈ ಮೇಡಮ್ ಅಂತಕ್ಕಂಥದ್ದು ಫ್ರೆಂಚ್ ಶಬ್ದ. ಅದರಲ್ಲಿ ಮಾ ಧಾಮ್ ಅಂತ ಇದೆ. ಮಾ ಅಂದರೆ ನನ್ನ, ಧಾಮ್ ಅಂದರೆ ಮಹಿಳೆ. ಎಲ್ಲರೂ ನನ್ನ ಮಹಿಳೆಯರಾಗಿಬಿಡ್ತಾರ. ಅಲ್ಲಿ ನೋಡಿ, ದೊಡ್ಡಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ಅತ್ತೆ ಆಗಲಿ, ಎಲ್ಲರಿಗೂ ಆಂಟಿ. ದೊಡ್ಡಪ್ಪ ಆಗಲಿ, ಚಿಕ್ಕಪ್ಪ ಆಗಲಿ, ಮಾವ ಆಗಲಿ, ಎಲ್ಲರಿಗೂ ಅಂಕಲ್. ದೊಡ್ಡಪ್ಪ ಮತ್ತು ಮಾವನ ಸಂಬಂಧ ಒಂದೇ ಆಗ್ಲಿಕ್ಕೆ ಸಾಧ್ಯನಾ? ಹಾಗಿದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ದಟ್ಟ ದರಿದ್ರ ಭಾಷೆ ಅಂತ ಹೇಳಿದ್ರೆ ಇಂಗ್ಲೀಷು. ಈ ಇಂಗ್ಲೀಷನ್ನು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ 200 ದೇಶಗಳಿದ್ದಾವೆ. 200 ದೇಶಗಳಲ್ಲಿ ಕೇವಲ 10ರಿಂದ 15 ದೇಶದಲ್ಲಿ ಮಾತ್ರ ಇಂಗ್ಲೀಷ್ ಮಾತಾಡ್ತಕ್ಕಂಥದ್ದು. ಮಿಕ್ಕಿದ ಯಾವ ದೇಶದಲ್ಲೂ ಇಂಗ್ಲೀಷ್ ಮಾತಾಡೋದೇ ಇಲ್ಲ. ಅದು ಹೆಂಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗುತ್ತೆ? ಅರ್ಥ ಆಯ್ತಾ? ಹಾಗಾಗಿ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ನಮ್ಮ ಸಂಸ್ಕೃತಿಯ ಮೂಲ ಎಲ್ಲಿದೆ ಅಂತಕ್ಕಂಥದ್ದು ತಿಳ್ಕೊಬೇಕು. ನಾನು ಇಷ್ಟೆಲ್ಲ ಯಾಕೆ ಹೇಳಿದ್ನಿ ಅಂತೇಳಿದ್ರೆ, ಉಡುಗೆ ತೊಡುಗೆಯಲ್ಲೂ ಭಾಷೆಯಲ್ಲೂ ಮಕ್ಕಳಿಗೆ ನೀವು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಏನನ್ನು ನೀವು ಹೇಳ್ಕೊಬೇಕಂತೇಳಿದ್ರೆ, ಈ ಸ್ವರಗಳನ್ನು, ವ್ಯಂಜನಗಳನ್ನು ಹೇಳಬೇಕು. ನೀವು ಅ ಇ ನಲ್ಲಿ ನಿಮ್ಮ ಇಡೀ ಶರೀರವನ್ನೇ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇದೆ. ನೀವು ಆ ಇ ಅಂತ ಹೇಳಿದಾಗ ಮೆದುಳು ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತದೆ. ಅದನ್ನು ಹೇಗೆ ಹೇಳಬೇಕಂತಕ್ಕಂಥದ್ದು ಒಂದು ಹೇಳಿಕೊಡ್ತೇನೆ ನೋಡಿ ನಿಮಗೆ. ಐ ಇನ ಒಂದು ವಿಶಿಷ್ಟವಾಗಿ ಹೇಳ್ತಕ್ಕಂಥ ಒಂದು ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳಿಕೊಡ್ತೇನೆ. ಹೇಗೆ ಹೇಳಬೇಕು? ಐ ಇನ ಗರ್ಭವತಿ ಇದ್ದಾಗ ಆ ಈ ಮೆದುಳನ್ನು ಗಮನಿಸ್ತಾ ಇರಬೇಕು. ಈ ಊ ಊ ರೂ ರೂ ಏ ಏ ಐ ಓ ಓ ಔ ಹೀಗೆ ಸುಮ್ಮನೆ ಪಾರ್ಕಲ್ಲಿ ಆಹಾ ಅಂತ ಹೇಳ್ತಾರಲ್ಲ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಈ ಹೇಳೋದ್ರಿಂದ ಒಳಗಡೆ ಇರ್ತಕ್ಕಂಥ ರಸಗಳ ಬ್ಯಾಲೆನ್ಸಿಂಗ್ ಆಗಿ ಅದಾದಮೇಲೆ ನೀವು ನಕ್ರೆ ಏನಾಗ್ತದೆ, ನಿಮ್ಮ ಮುಖದಲ್ಲಿ ಆ ಚೈತನ್ಯ ಬರ್ತದೆ. ಇದನ್ನು ಗರ್ಭಾವಸ್ಥೆಯಲ್ಲಿ ಹೆಚ್ಚು ಹೇಳಬೇಕಂದ್ರೆ ಏನಾಗ್ತದೆ, ಮೆದುಳಿಗೆ ಆ ಚೈತನ್ಯ ಸಿಗ್ತದೆ. ಅದಾದಮೇಲೆ ಖ ಖ ಘ ಘ ಞ ಚ ಛ ಝ ಝ ಞ ಠ ಠ ಡ ಢ ಣ. ಇದನ್ನು ಹೇಳಿದಾಗ ನಿಮ್ಮ ಹೃದಯ ಆ್ಯಕ್ಟಿವ್ ಆಗುತ್ತೆ. ಹೃದಯದಲ್ಲಿ ತುಂಬ ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ. ಆದಮೇಲೆ ಹೊಟ್ಟೆಯನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿಕ್ಕೆ ಪ ಫ ಬ ಭ ಮ ತ ಥ ದ ಧ ನ ಧ ಥ ಧ ಅಂತ ಹೇಳಿದಾಗ ಇಲ್ಲಿಲ್ಲ. ಹೀಗೆ ಟ ಠ ಡ ಢ ಣ. ಈ ಉಚ್ಚಾರದಿಂದ ನಿಮ್ಮ ನಾಭಿಯಲ್ಲಿ ಏನಾಗ್ತದೆ, ಶಕ್ತಿ ಸಂಚಾರ ಆಗ್ತದೆ. ಇಲ್ಲೇ ಗರ್ಭಕೋಶ ಇರ್ತದಲ್ಲ, ಅದಕ್ಕೆ ಇನ್ನೂ ಶಕ್ತಿ ಬರ್ತದೆ. ಇನ್ನು ಯ ರ ಲ ವ ಶ ಸ ಸ ಹ ಳ ಕ್ಷ ಜ್ಞೆ ಹೇಳೋದ್ರಿಂದ
ನಿಮ್ಮ ಮೂಲಾಧಾರ ಇನ್ನೂ ಹೆಚ್ಚು ಆ್ಯಕ್ಟಿವ್ ಆಗ್ತದೆ. ನಿಮ್ಮ ಜನನೇಂದ್ರದಲ್ಲಿ ಏನಾಗ್ತದೆ, ಶಕ್ತಿ ಜಾಸ್ತಿ ಆಗ್ತದೆ. ಆವಾಗ ನಿಮಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳೋದಿಲ್ಲ. ಜಾಸ್ತಿ ಹೆರಿಗೆ ಆಗೋ ಸಂದರ್ಭದಲ್ಲಿ ನೋವಾಗೋದಿಲ್ಲ. ಇಷ್ಟು ಶಕ್ತಿ ಈ ವ್ಯಂಜನಾಕ್ಷರಗಳಲ್ಲಿ, ಈ ಸ್ವರಗಳಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೀಗೆ ನೀವು ಹೇಳ್ತಾ ಹೋದರೆ ಏನಾಗ್ತದೆ, ನಿಮ್ಮ ಮಾನಸಿಕ ವಿಕಾಸನೂ ಆಗ್ತದೆ, ಮಗುವಿನ ಮಾನಸಿಕ ವಿಕಾಸನೂ ಆಗ್ತದೆ. ಈ ವ್ಯಂಜನಗಳಲ್ಲಿ, ಈ ಸ್ವರಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ಇದನ್ನು ನೀವು ಹೇಳಬೇಕೇ ಹೊರತು ಗರ್ಭಾವಸ್ಥೆಯಲ್ಲಿ ಒಳ್ಳೊಳ್ಳೆ ಧರ್ಮ ಗ್ರಂಥಗಳನ್ನು, ಸಂಸ್ಕೃತ ಗ್ರಂಥಗಳನ್ನು ಓದಬೇಕೇ ಹೊರತು ಈ ಹಾಳಾಗಿರ್ತಕ್ಕಂಥ ಬೇರೆ ಬೇರೆಯಾಗಿರ್ತಕ್ಕಂಥ ಇಂಗ್ಲೀಷ್ ಪದ್ಧತಿಯನ್ನು ನೀವೇನು ಮಾಡ್ಕೋಬಾರ್ದು, ಒಳಗಡೆ ತುಂಬಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮದ ನಂತರ ಗರ್ಭ ಸಂಸ್ಕಾರಕ್ಕೆ ಈ ಈ ತುಂಬ ಪ್ರಮುಖ ಇನ್ನೊಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ವಿರಾಮದ ನಂತರ. ವಿರಾಮದ ನಂತರ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ವರ್ಣಮಾಲೆಗಳಾದ ಮೇಲೆ ನೀವೇನು ಕಲಿಬೇಕಂತ ಹೇಳಿದ್ರೆ ಇನ್ನೊಂದು ಪ್ರಾಣಾಯಾಮ ಇದೆ. ಅದಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಗರ್ಭವತಿ ಹೆಣ್ಮಕ್ಳಿಗೆ ಗರ್ಭಾವಸ್ಥೆಯಲ್ಲೇ BP ಜಾಸ್ತಿ ಆಗ್ತದೆ. ಅದಕ್ಕೆ ಜೆಸ್ಟೇಷನಲ್ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಗರ್ಭಾವಸ್ಥೆಯಲ್ಲೇ ಹೆಣ್ಮಕ್ಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಶುರುವಾಗ್ತದೆ. ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರೀತಾರೆ. ಆ ಬದುಕಿನ ಮೊದಲು ಅವರಿಗೆ ಆ ಸಮಸ್ಯೆ ಇರಲ್ಲ, ಗರ್ಭಾವಸ್ಥೆಯಲ್ಲಿ ಮಾತ್ರ ಅದು ಬರ್ತದೆ. ಯಾವಾಗ ನೀವು ಸರಿಯಾಗಿ ಆಹಾರ ವಿಹಾರವನ್ನು ಮಾಡ್ತಾ ಭ್ರಾಮರಿ ಪ್ರಾಣಾಯಾಮ ಮಾಡ್ತಿರಲ್ಲ, ಆವಾಗ ಗರ್ಭಾವಸ್ಥೆಯಲ್ಲಿ ಅಟ್ಯಾಕ್ ಆಗ್ತಕ್ಕಂಥ ಆ ಸಮಸ್ಯೆಗಳಿಂದ ದೂರ ಇರಬಹುದು. ಆ ಗರ್ಭಧಾರಣೆ ಸಂದರ್ಭದಲ್ಲೇ, ಗರ್ಭಧಾರಣೆ ಆದಮೇಲೆ ಕೆಲವೊಂದಿಷ್ಟು ಅಟ್ಯಾಕ್ಗಳಾಗ್ತವೆ, ಸಮಸ್ಯೆಗಳಾಗ್ತವೆ. ಅವುಗಳಿಂದ ನಾವೇನು ಮಾಡ್ಬೋದು, ದೂರ ಇರ್ಬೋದು ಯಾವಾಗ ಭ್ರಾಮರಿ ಪ್ರಾಣಾಯಾಮ ಮಾಡಿದಾಗ. ಯಾಕಂತೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ ಮಾಡಿದ್ರೆ ನಮ್ಮ 4 ಕಡೆ ಇರತಕ್ಕಂಥ ಮೆದುಳು ಆ್ಯಕ್ಟಿವ್ ಆಗುತ್ತೆ. ನಮಗೆ 4 ಮೆದುಳು ಇರ್ತದೆ, ಒಂದು ಎಡಗಡೆ, ಒಂದು ಬಲಗಡೆ, ಒಂದು ಮುಂದುಗಡೆ, ಒಂದು ಹಿಂದುಗಡೆ. ಅದಕ್ಕೆ ಚತುರ್ಮತಿ ಅಂತ ಕರೀತಾರೆ. ನಿಮ್ಮ ಮಗು ಚತುರ್ಮತಿ ಆಗಿರಬೇಕಲ್ಲ, ನಿಮಗೆ ಹುಟ್ಟತಕ್ಕಂಥ ಮಗು ಚತುರ್ಮತಿ ಆಗಿರಬೇಕು. ಆ ಮಗುವಿನಲ್ಲಿ ಅಷ್ಟು ಸೌಂದರ್ಯ, ಅಷ್ಟು ಮಾನಸಿಕ ಶಕ್ತಿ, ಅಷ್ಟು ಮಾನಸಿಕ ಸ್ಥಿರತೆ ಇರಬೇಕಂತೇಳಿದ್ರೆ ನೀವೇನು ಮಾಡಬೇಕು, ಭ್ರಾಮರಿ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು. ಯಾವಾಗ ನೀವು ಭ್ರಾಮರಿ ಅಭ್ಯಾಸ ಮಾಡ್ತಿರಲ್ಲ, ನಿಮ್ಮ ಮೆದುಳಿನ ಎಡ ಬಲ ಹಿಂದೆ ಮುಂದೆ ಇರತಕ್ಕಂಥ ಮೆದುಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ. ಆ ರಕ್ತ ಸಂಚಾರ ಮಗುಗೂ ಕೂಡ ಆಗುತ್ತೆ. ಹೀಗೆ ಭ್ರಾಮರಿ ಮಾಡೋದ್ರಿಂದ ನಿಮ್ಮ ಮೆದುಳು ಕೂಡ ಚತುರ್ಮತಿ ಆಗುತ್ತೆ, ಮಗುವಿನ ಮೆದುಳು ಕೂಡ ಚತುರ್ಮತಿ ಆಗುತ್ತೆ. ಮತ್ತು ಭ್ರಾಮರಿ ಮಾಡೋದ್ರಿಂದ ಡಯಾಬಿಟಿಸ್ ಆಗಿರ್ಬೋದು, ಮುಖ್ಯವಾಗಿ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಆ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಮತ್ತು ಭ್ರಾಮರಿ ಮಾಡೋದ್ರಿಂದ ಆ ಮಗುವಿನ ಹೃದಯದಲ್ಲಿ ಕೆಲವೊಂದಿಷ್ಟು ಹೋಲ್ಗಳಾಗಿರ್ತವೆ ಗರ್ಭದಲ್ಲೇ, ಅದು ಮುಚ್ತಾ ಬರ್ತದೆ ಭ್ರಾಮರಿ ಮಾಡೋದ್ರಿಂದ. ಯಾಕಂತೇಳಿದ್ರೆ ಇನ್ನರ್ ಸೆನ್ಸ್ ಕರೆಕ್ಟಾಗಿ ಆ್ಯಕ್ಟಿವ್ ಆಗುತ್ತೆ. ಯಾವಾಗ ಇನ್ನರ್ ಸೆನ್ಸ್ ಕರೆಕ್ಟಾಗಿ ಆ್ಯಕ್ಟಿವ್ ಆಗುತ್ತೆ, ಆ ಮಗುವಿನಿಗೆ ಒಳಗಡೆ ಇರಬೇಕಾದ್ರೆ ಸುಮಾರು ಸಮಸ್ಯೆಗಳು ಕಾಡ್ತಾ ಇರ್ತಾವಲ್ಲ, ಅವೆಲ್ಲವೂ ಸರಿಯಾಗ್ತಾ ಬರ್ತವೆ. ಅಷ್ಟು ಶಕ್ತಿ ಈ ಭ್ರಾಮರಿ ಪ್ರಾಣಾಯಾಮದಲ್ಲಿದೆ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ನೀವೇನು ಮಾಡಬೇಕು, ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು. ಇನ್ನೊಂದಿಷ್ಟು ಆಯುರ್ವೇದದಲ್ಲಿ ಸುಮಾರು ಅದಕ್ಕೆ ಕೆಲವೊಂದಿಷ್ಟು ಸಪ್ಲಿಮೆಂಟ್ಗಳು ಬರ್ತವೆ. ಬ್ರಹ್ಮ ರಸಾಯನ ಅಂತ ಬರ್ತದೆ, ಅದು ನಿಮ್ಮ ಮೆದುಳಿಗೆ ತುಂಬ ಒಳ್ಳೆಯದು. ಅದಾದಮೇಲೆ ಶತಾವರಿ ಕಲ್ಪ ಅಂತ ಗ್ರ್ಯಾನ್ಯೂಲ್ಸ್ ಬರ್ತವೆ, ಅದನ್ನು ನೀವು ಸೇವನೆ ಮಾಡಬೇಕು ಪ್ರತಿ ದಿವಸ. ಅದಾದಮೇಲೆ ಅಶ್ವಗಂಧ ತೈಲ ಅಂತ ಬರುತ್ತೆ, ಅದರೊಂದಿಗೆ ನೀವು ಸ್ವಲ್ಪ ನಿಮ್ಮ ಇಡೀ ದೇಹವನ್ನು ಮಸಾಜ್ ಮಾಡ್ಕೋಬೇಕು. ಪ್ರತಿದಿನವೂ 8 ತಿಂಗಳಾದಮೇಲೆ ಪ್ರತಿದಿನವೂ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದನ್ನು, ಅಥವಾ ವಾರಕ್ಕೆ 2 ಸರಿ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಅಂದಾಗ ಏನಾಗುತ್ತೆ, ದೇಹ ಸಡಿಲಾಗುತ್ತೆ. ಜೀನ್ಸ್ ಯಾವತ್ತೂ ಹಾಕಬಾರ್ದು. ಜೀನ್ಸ್ ಏನಾದರೂ ಹಾಕಿದರೆ ನಿಮ್ಮ ದೇಹ ಏನಾಗ್ತದೆ, ಹೆಚ್ಚು ಒತ್ತಡಯುಕ್ತವಾಗಿ ಸೇರ್ತದೆ. ಯಾವಾಗ ನೀವು ಜೀನ್ಸ್ ಹಾಕ್ತೀರ ಅವಾಗ ಏನಾಗ್ತದೆ, ಮಗುವಿಗೂ ಕೂಡ ಒತ್ತಡ ಆಗ್ತದೆ. ಮತ್ತು ಮಗುವಿನ ಬೆಳವಣಿಗೆ ಕಡಿಮೆ ಆಗ್ತದೆ. ಅದಾದಮೇಲೆ ಮಗುವಿನ ಅಂಗವೈಕಲ್ಯ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಮಗುವಿಗೆ ಕೈ ಸರಿಯಾಗಿಲ್ಲ, ಕಾಲು ಸರಿಯಾಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಈ ಜೀನ್ಸ್ ಹಾಕೋದು ಕೂಡ ಒಂದು. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ಬೆವರು ಬರ್ತಾ ಇರ್ತದೆ. ಆ ಜೀನ್ಸ್ ಏನಾಗಿರ್ತದೆ, ಟ್ರಾನ್ಸ್ಪರೆಂಟ್ ಆಗಿರಲ್ಲ. ಆವಾಗ ಏನು ಮಾಡ್ತದೆ, ಆ ಸ್ವೆಟ್ಟು ಅಲ್ಲೇ ಒಳಗಡೆ ಸ್ಟೋರ್ ಆಗಿ 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 ಏನು ಮಾಡ್ತದೆ, ನಿಮಗೆ ಗರ್ಭಾವಸ್ಥೆಯಲ್ಲಿ ಸ್ಕಿನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಸ್ಕಿನ್ ರ್ಯಾಷಸ್ ಆಗ್ತಕ್ಕಂಥದ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಮಸ್ಯೆ ಬರೋದು ಯಾಕೆ ಅಂತೇಳಿದ್ರೆ ಜೀನ್ಸ್ ಹಾಕೋದ್ರಿಂದಾನೇ. ಹಾಗಾಗಿ ಗರ್ಭವತಿ ಇರತಕ್ಕಂಥ ಹೆಣ್ಮಗಳು ಯಾವತ್ತೂ ಟೈಟ್ ಉಡುಗೆಗಳನ್ನು ಹಾಕಬಾರ್ದು. ಅದಕ್ಕೆ ಏನು ಮಾಡ್ತಾರೆ ಅಂತೇಳಿದ್ರೆ ಗರ್ಭವತಿ ಹೆಣ್ಮಕ್ಳಿಗೆ ಹೆಚ್ಚು ಲೂಸ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಕೊಡ್ತಾರೆ.
ಸರಿಯಾಗಿ ನೀವು ಲೂಸ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಮಗು ಕರೆಕ್ಟಾಗಿ ಟೈಟ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಗು ಲೂಸ್ ಆಗಿಬಿಡ್ತದೆ, ದೊಡ್ಡ ಲೂಸ್ ಆಗಿಬಿಡ್ತದೆ. ಹಾಗಾಗಿ ನಿಮ್ಮ ಮಗು ಲೂಸ್ ಆಗಬಾರ್ದು, ನಿಮ್ಮ ಮಗು ಕರೆಕ್ಟಾಗಿರಬೇಕು, ಮಾನಸಿಕ ವಿಕಾರಗಳು ಯಾವುದೂ ಇರಬಾರ್ದು ಅಂತೇಳಿದ್ರೆ, ನಿಮ್ಮ ಮೆದುಳು ಚತುರ್ಮತಿಯಿಂದ ಕೂಡಿರಬೇಕು ಅಂತೇಳಿದ್ರೆ ನೀವೇನು ಮಾಡಬೇಕು, ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಅದು ಹೇಗೆ ಅಂತೇಳಿದ್ರೆ, ಈ ಹೆಬ್ಬೆರಳನ್ನು, ಎರಡೂ ಹೆಬ್ಬೆರಳನ್ನು ಕಿವಿಗೆ ಸ್ಪರ್ಶ ಮಾಡ್ಕೊಂಡಿರಬೇಕು. ಈ ಬೆರಳನ್ನು ಇಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಉಸಿರು ತೆಗೆದುಕೋಬೇಕು. ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಬಿಡ್ತಾ ಹೀಗೆ ಇದನ್ನು ಉಚ್ಚಾರ ಮಾಡ್ತಾ ಹೋದಂಗೆ ನಿಮ್ಮ ಮೆದುಳಿಗೆ ಶಕ್ತಿ ಹೆಚ್ಚಿಗೆ ಆಗ್ತದೆ. ಇನ್ನೊಂದು, ಮೆದುಳಿನ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಒಂದು ವಾಲ್ನಟ್ ಅಂತ ಬರ್ತದೆ. ಆ ವಾಲ್ನಟ್ನ ಏನು ಮಾಡ್ಬೇಕು ನೀವು ಅಂತೇಳಿದ್ರೆ, ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಅದನ್ನು ತಿನ್ನಬೇಕು. ಅದರ ಜೊತೆಗೆ 1-2 ವಾಲ್ನಟ್ಟು, 4 ಖರ್ಜೂರ, 4 ಬಾದಾಮಿ, ಗೋಡಂಬಿ ಅಂತ ಬರ್ತದೆ. ಅದನ್ನು 2 ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಗೋಡಂಬಿಯನ್ನು 1-2 ಅದನ್ನೇನು ಮಾಡಬೇಕು, ನೀರಿನಲ್ಲಿ ನೆನೆ ಇಡಬೇಕು. ಅಂಜೂರ ಬೇಕಿದ್ರೆ 1-2 ಹಾಕೋಬೋದು. ಅವನ್ನೆಲ್ಲವನ್ನು ನೀರಿನಲ್ಲಿ ನೆನೆಯಿಡಬೇಕು. ಚೆನ್ನಾಗಿ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ನೆನೆಯಿಡಬೇಕು. ನೆನೆಯಿಟ್ಟ ಮೇಲೆ ಏನು ಮಾಡ್ಬೇಕಂತಂದರೆ, ಆ ನೆನೆಸಿರ್ತಕ್ಕಂಥದ್ದನ್ನು ತಿಂದ ಮೇಲೆ ಆ ನೆನೆಸಿರ್ತಕ್ಕಂಥ ನೀರನ್ನು ಸೇವನೆ ಮಾಡಬೇಕು. ಅಂದಾಗ ಏನಾಗ್ತದೆ, ನಿಮ್ಮ ಮೆದುಳು ಸಂಪೂರ್ಣವಾಗಿ ವಿಕಾಸ ಆಗ್ತದೆ. ನೀವು ಯಾವ ನ್ಯೂಟ್ರಿಷನ್ ತೊಗೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇದಿಷ್ಟು ತೊಗೊಂಡ್ಬಿಟ್ರೆ ಸಾಕು. 4 ವಾಲ್ನಟ್ಟು, 4 ಖರ್ಜೂರ, ಅದಾದಮೇಲೆ 8 ಬಾದಾಮಿ, ಅದಾದಮೇಲೆ 1-2 ಗೋಡಂಬಿ, ಸ್ವಲ್ಪ 1-2-3 ಅಂಜೂರ, ಇವೆಲ್ಲವನ್ನು ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ತಿನ್ನಬೇಕು. ನೀವು ಇದನ್ನು ನೀರಲ್ಲಿ ನೆನೆ ಹಾಕಿ ತಿನ್ನೋದ್ರಿಂದ ಪಿತ್ತ ಆಗೋದಿಲ್ಲ ನಿಮಗೆ. ಇದನ್ನು ಏನಾದರೂ ನೀವು ಸೇವನೆ ಮಾಡ್ತಾ ಹೋದರೆ ನಿಮ್ಮ ಮಗು ತುಂಬ ಆಕರ್ಷಿತವಾಗಿ ಬೆಳವಣಿಗೆ ಹೊಂದದ ಒಳಗಡೆ, ತುಂಬ ಅತ್ಯಾಕರ್ಷಿತವಾಗಿ ಅದರ ಮಾಂಸಖಂಡಗಳಾಗಿರ್ಬೋದು, ಅದರ ನರಮಂಡಲ ಆಗಿರ್ಬೋದು, ಅದರ ಅಸ್ಥಿ ಮಂಡಲ ಆಗಿರ್ಬೋದು, ಅದರ ಮೆದುಳು ಆಗಿರ್ಬೋದು, ಅದರ ಕಣ್ಣುಗಳು ಎಲ್ಲವೂ ಏನಾಗ್ತದೆ ಅಂತೇಳಿದ್ರೆ ಒಳ್ಳೆಯ ಶಕ್ತಿಯುತವಾಗಿ ರೂಪಾಂತರಗೊಳ್ತದೆ. ಇಲ್ಲಾಂತೇಳಿದ್ರೆ ಅದಕ್ಕೆ ಸುಮಾರು ಸಮಸ್ಯೆಗಳು ಗರ್ಭದಲ್ಲಿರಬೇಕಾದ್ರೇ ಹುಟ್ಟುತ್ತವೆ. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ತಕ್ಕಂಥ ಸಮಯ. ವಿರಾಮದ ನಂತರ ಈ ಗರ್ಭ ಸಂಸ್ಕಾರದ ಮತ್ತಿಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ. ವಿರಾಮದ ನಂತರ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನೋಡಿದ್ರಲ್ಲ, ಈ ಗರ್ಭ ಸಂಸ್ಕಾರಕ್ಕೆ ಏನೆಲ್ಲ ನಾವು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಗರ್ಭಧಾರಣೆಯ ಪ್ರಾರಂಭ ದಿನದಿಂದಲೂ ಗರ್ಭದ ಆ ಒಂದು ಪ್ರಸವ ಅಂತೇಳಿದ್ರೆ ಮಗುವಿನ ಜನನವಾಗುವವರೆಗೂ ನಾವು ಇಷ್ಟೆಲ್ಲ ನಿಯಮಗಳನ್ನು ಅನುಸರಣೆ ಮಾಡಬೇಕಾಗ್ತದೆ. ಈಗೇನು ಮಾಡ್ತಾರೆ ಅಂತೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಸೀಮಂತ ಕಾರ್ಯ ಅಂತ ಮಾಡ್ತಾರೆ. ಆ ಸೀಮಂತ ಕಾರ್ಯದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಬಳೆ ಹಾಕಿಬಿಡ್ತಾರೆ. ಕೈ ತುಂಬ ಎಲ್ಲ ಬಳೆ ಹಾಕ್ತಾರೆ. ಆ ಕೈ ತುಂಬ ಬಳೆ ಏನಕ್ಕೆ ಹಾಕ್ತಾರೆ ಗೊತ್ತಾ? ಈ ಕೈಯಲ್ಲಿ ಏನಿರ್ತಾವೆ ಅಂತೇಳಿದ್ರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಗಳಿರ್ತಾವೆ. ನಮ್ಮ ಸಂಸ್ಕೃತಿ ಇದೆಯಲ್ಲ, ಇದರಲ್ಲಿ ಒಳ್ಳೆಯ ಸೈನ್ಸ್ ಇದೆ. ನಾವು ವಿಭೂತಿ ಹಚ್ಚೋದ್ರಲ್ಲಿ ಸೈನ್ಸ್ ಇದೆ, ನಾವು ಕುಂಕುಮ ಇಡೋದ್ರಲ್ಲಿ ಸೈನ್ಸ್ ಇದೆ, ಅರ್ಥ ಆಯ್ತಾ? ಕಾಲುಂಗುರ ಇಡೋದ್ರಲ್ಲಿ ಸೈನ್ಸ್ ಇದೆ. ಈಗ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಸಿಜೇರಿಯನ್ ಯಾಕೆ ಆಗ್ತಾ ಇದ್ದಾವೆ ಅಂತೇಳಿದ್ರೆ, ಈಗ ಹೆಣ್ಣು ಮಕ್ಕಳು ಬಳೆ ಹಾಕ್ತಾ ಇಲ್ಲ. ಯಾವಾಗ ನಾವು ಬಳೆ ಹಾಕ್ತೇವಲ್ಲ, ಅವಾಗ ಏನಾಗುತ್ತೆ ಅಂತೇಳಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಸಿಜೇರಿಯನ್ ಆಗೋದಿಲ್ಲ.
ಅದಕ್ಕೇ ಏನು ಮಾಡ್ತಾರೆ ಅಂತೇಳಿದ್ರೆ ಈ ಸೀಮಂತ ಅಂತಕ್ಕಂಥ ಒಂದು ಕಾರ್ಯ ಮಾಡ್ತಾರೆ. ಆ ಮಗುಗೆ ಹೊಟ್ಟೆಲಿರಬೇಕಾದ್ರೆ ಪೂಜೆ ಮಾಡ್ತಾರೆ. ಗರ್ಭ ಸಂಸ್ಕಾರವನ್ನು ಅವಾಗೇ ಕೊಡ್ತಾರೆ. ಅದಕ್ಕೆ ನೀನು ಒಳ್ಳೆ ಒಂದು ವ್ಯಕ್ತಿಯಾಗಿ ಬಾ ಅಂತ ಹೇಳ್ಬಿಟ್ಟು ಆ ಗರ್ಭಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಅದು. ಅದಕ್ಕೆ ಸೀಮಂತ ಕಾರ್ಯ ಅಂತ ಕರೀತಾರೆ. ಗಂಡು ಹೆಣ್ಣಿನ ಮನೆಯವರೆಲ್ಲರೂ ಸೇರಿಕೊಂಡು ಆ ಮಗುವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹುಟ್ಟುವ ಆ ಪೂರ್ವದಲ್ಲೇ ಆ ಮಗುವನ್ನು ಏನು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದಕ್ಕೆ ಗರ್ಭ ಸಂಸ್ಕಾರದ ಸೀಮಂತ ಕಾರ್ಯ ಅಂತ ಕರೀತಾರೆ. ಎದ್ದ ತಕ್ಷಣ ಏನು ಮಾಡಬೇಕು, ನೀರು ಕುಡಿಬೇಕು, ಉಷಾಪಾನ ಅಂತ ಹೇಳ್ತಾರೆ. ಅದಾದಮೇಲೆ ಇದ್ರ ಮೇಲೆ ವಾಕ್ ಮಾಡ್ಬೇಕು. ಹಿಂಗೆ ಇದ್ರ ಮೇಲೆ, ಇದಕ್ಕೆ ಅಕ್ಯುಪ್ರೆಷರ್ ಮ್ಯಾಟ್ ಅಂತ ಹೇಳ್ತಾರೆ. ಇದ್ರ ಮೇಲೆ ಹಿಂಗೆ ವಾಕ್ ಮಾಡಿದ್ರೆ ಏನಾಗ್ತದೆ, ಎಲ್ಲ ನರನಾಡಿಗಳು ಆ್ಯಕ್ಟಿವ್ ಆಗ್ತವೆ. ಹೀಗೆ ವಾಕ್ ಮಾಡಿದಾಗ ನಿಮ್ಮ ಕಾಲಿಗೂ ಕೂಡ ಏನಾಗ್ತದೆ, ಈ ರೀತಿ ಚುಚ್ಕೊಳ್ತದೆ. ಹೀಗೆ ಹೀಗೆ ಹೀಗೆಲ್ಲ ಇದ್ರ ಮಾರ್ಕ್ ಬೀಳ್ತಾರೆ ನೋಡಿ. ಹೀಗೆ ಚುಚ್ಕೋಬೇಕು. ಇದರಿಂದ ಏನಾಗ್ತದೆ ಅಂತೇಳಿದ್ರೆ ನಿಮ್ಮ ದೇಹದ ಒಳಗಡೆ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ. ಇದನ್ನು ನೀವು ಹೆಚ್ಚು ಅಂತೇಳಿದ್ರೆ ಒಂದು 10 ರಿಂದ 15 ನಿಮಿಷ ಮಾಡಬೇಕು. ಈ ಅಕ್ಯುಪ್ರೆಷರ್ ವಾಕನ್ನು ಮಾಡಬೇಕು. ಅದಾದಮೇಲೆ ನೀವೆಲ್ಲೋ ಕೂತ್ಕೊಂಡಿರ್ತಾರೆ, ಯಾರ್ದೋ ಜೊತೆಗೆ ಮಾತಾಡ್ತಾ ಇರ್ತೀರ, ಅವಾಗೇನು ಮಾಡಬೇಕು, ಇದನ್ನು ಬಳಸಬೇಕು. ಅಕ್ಯುಪ್ರೆಷರ್ ರೋಲ್ ಇದನ್ನು ಹೀಗೆ ಪ್ರೆಸ್ ಮಾಡ್ತಾ ಹೋಗಬೇಕು. ಹೀಗೆ ಪ್ರೆಸ್ ಮಾಡ್ತಾ ಹೋಗಬೇಕು. ಹೀಗೆ ಅದಾದ ಮೇಲೆ ನೀವು ಗರ್ಭಾವಸ್ಥೆಯಲ್ಲಿ ಹೆಚ್ಚು ಫೈಬರ್ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ತಿನ್ನಬೇಕು. ಅದ್ಯಾವುದು ಅಂತೇಳಿದ್ರೆ ನವಣೆ, ಸಾಮೆ, ಸಜ್ಜೆ, ಕೊರಲೆ, ಊದಲು ಇವೆಲ್ಲವನ್ನು ಸ್ವೀಕಾರ ಮಾಡಬೇಕು. ಇದರಿಂದ ಏನಾಗ್ತದೆ ಅಂತೇಳಿದ್ರೆ ಇದರಲ್ಲಿ ಹೆಚ್ಚು ಫೈಬರ್ನ ಅಂಶ ಇರೋದ್ರಿಂದ ನಿಮ್ಮ ದೇಹದ ಒಳಗಡೆ ಇರತಕ್ಕಂಥ ಎಲ್ಲ ಅಶುದ್ಧತೆ ಕೂಡ ಏನಾಗ್ತದೆ, ಸ್ವಚ್ಛವಾಗ್ತಾ ನಿಮ್ಮ ದೇಹ ನಿರ್ಮಲವಾಗುತ್ತೆ, ನಿಮ್ಮ ದೇಹ ಕೋಮಲವಾಗುತ್ತೆ, ನಿಮ್ಮ ದೇಹ ಮೃದುವಾಗುತ್ತೆ. ಯಾವಾಗ ನಿಮ್ಮ ದೇಹ ಮೃದುವಾಗಿರ್ತದೆ ಆವಾಗ ಹುಟ್ಟೋ ಮಗು ಕೂಡ ಚೆನ್ನಾಗಿ ಮೃದುವಾಗಿ ತುಂಬ ಆರೋಗ್ಯವಾಗಿರ್ತದೆ. ಹಾಗಾಗಿ ನೀವು ಇದನ್ನು ಅಭ್ಯಾಸ ಮಾಡ್ತಾ ಈಗ ಹಿಂದೆಲ್ಲ ಏನು ತಿಂತಾಯಿದ್ರು ಅಂದರೆ ಅವನೇ ತಿಂತಾಯಿದ್ರು, ನವಣೆ, ಸಾಮೆ, ಸಜ್ಜೆನೇ ತಿಂತಾಯಿದ್ರು. ಈಗೆಲ್ಲ ಏನಾಗಿದೆ, ಅದೆಲ್ಲ ಮರೆತುಬಿಟ್ಟು ಪಾಲಿಶ್ ಆಗಿರ್ತಕ್ಕಂಥ ಅಕ್ಕಿ ತಿಂದು ನಮ್ಮ ಜೀವನವನ್ನೇ ಏನಾಗ್ತದೆ, ಮಾಲಿಶ್ ಆಗ್ತದೆ, ಹಾಳಾಗಿ ಹೋಗ್ತಾಯಿದೆ. ಹಾಗಾಗಿ ನಮ್ಮ ಜೀವನ ಡೆಮಾಲಿಷ್ ಆಗಬಾರ್ದು ಅಂತೇಳಿದ್ರೆ, ನಮ್ಮ ಜೀವನ ಸರಿಯಾಗಿರ್ಬೇಕಂತೇಳಿದ್ರೆ ನಾವು ಪಾಲಿಶ್ ಆಗಿರ್ತಕ್ಕಂಥ ಅಕ್ಕಿಯನ್ನು ಯಾವತ್ತೂ ತಿನ್ನಬಾರ್ದು. ಮತ್ತು ಗರ್ಭವತಿ ಹೆಣ್ಣುಮಗಳು ಯಾವುದೇ ಕಾರಣಕ್ಕೂ ಗೋಧಿ ಪದಾರ್ಥವನ್ನು ಹೆಚ್ಚು ತಿನ್ನಬಾರ್ದು. ರಾಗಿ, ಜೋಳ ಅದರಿಂದ ಮಾಡಿರ್ತಕ್ಕಂಥದ್ದು ಈ ಸಿರಿಧಾನ್ಯಗಳಂತ ಹೇಳ್ತಾರಲ್ಲ, ಇವುಗಳನ್ನು ಹೆಚ್ಚು ಸೇವನೆ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಗೋಧಿ ಪದಾರ್ಥವನ್ನು ಮುಟ್ಟಲೇಬಾರ್ದು. ಅದರಿಂದ ಹೀಟಾಗಿ ಮಗುವಿಗೆ ಸುಮಾರು ಸಮಸ್ಯೆ ಆಗುತ್ತೆ. ಈ ಗರ್ಭವತಿ ಆಗಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಯೂರಿನ್ ಬರ್ನಿಂಗ್ ಆಗ್ತಾ ಇರ್ತದೆ ಜಾಸ್ತಿ. ಅದಾದಮೇಲೆ ಯೂರಿನೇ ಸರಿಯಾಗಿ ಆಗ್ತಾ ಇರಲ್ಲ ಕೆಲವು ಜನರಿಗೆ. ಈ ಸಮಸ್ಯೆಯೊಂದಿಗೆ ಮತ್ತೇನಾಗ್ತದೆ ಅಂತೇಳಿದ್ರೆ ಲಿವರ್ ಪ್ರಾಬ್ಲಮ್ ಆಗಿಬಿಡ್ತದೆ. ಗ್ಯಾಸ್ಟ್ರಿಕ್ಕಿಂದ, ಅಸಿಡಿಟಿಯಿಂದ ಲಿವರ್ ಸೋರ್ಸಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಎಲ್ಲ ಸಮಸ್ಯೆಗಳು, ಕಿಡ್ನಿ ಫೇಲ್ ಆಗೋದು ಜಾಸ್ತಿ ಆ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ನೀವೇನು ಮಾಡಬೇಕು, ಈ ಫೈಬರ್ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು. ಪ್ಲಸ್ ಈ ಅಕ್ಯುಪ್ರೆಷರನ್ನು ಹೆಚ್ಚು ನೀವು ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಬೆಳಗ್ಗೆ ಬೇಗ ಎದ್ದರೆ ಮಾತ್ರ ಎಲ್ಲವೂ ಸುಗಮವಾಗಿ ನಡಲಿಕ್ಕೆ ಸಾಧ್ಯ. ನೀವು ಯಾವಾಗ ಲೇಟಾಗಿ ಎದ್ದೇಳ್ತೀರಾ ಅದೇನಾಗ್ತದೆ, ಆ ಸಂಸ್ಕಾರವೇ ಮಗುಗೆ ಬೆಳೀತದೆ. ನಿಮ್ಮ ಮಗುವಿಗೆ ನೀವು ಎಷ್ಟೇ ಫೋರ್ಸ್ ಮಾಡಿ ಬೇಗ ಎದ್ದೇಳು ಅಂತ ಹೇಳಿದ್ರು ಕೂಡ ಅದು ಎದ್ದೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದ್ರೆ ಅದು ಶಿಫ್ಟ್ ಆಗಿಬಿಟ್ಟಿರ್ತದೆ. ನೀವು ಪ್ರತಿಯೊಂದು ಮಾಡ್ತಕ್ಕಂಥ ಕ್ರಿಯೆಯೂ ಕೂಡ ಮಗುವಿನ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಹಾಗಾಗಿ ನೀವೇನು ಮಾಡಬೇಕು, ಈ ರೀತಿ ಅಕ್ಯುಪ್ರೆಷರನ್ನು ಹೆಚ್ಚು ಮಾಡ್ಕೋಬೇಕು. ಹೀಗೆ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಇದನ್ನು ಹೆಚ್ಚು ಮಾಡಬೇಕು. ಇದನ್ನು ಮಾಡೋ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂತೇಳಿದ್ರೆ ದೀರ್ಘ ಉಸಿರು ತೆಗೆದುಕೊಳ್ಳೋದು, ನಿಧಾನ ಉಸಿರು ಬಿಡೋದು, ದೀರ್ಘ ಉಸಿರು ತೆಗೆದುಕೊಳ್ಳೋದು, ನಿಧಾನ ಉಸಿರು ಬಿಡೋದು. ನಿಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆ ಮಗುವಿನ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ಮತ್ತು ನಿಮ್ಗೆ ಯಾರೋ ಒಬ್ಬ ಫೇವ್ರೇಟ್ ಇರ್ತಾರಲ್ಲ, ಒಬ್ಬರಿಗೆ ವಿವೇಕಾನಂದ ಇರ್ತಾರೆ, ಅರ್ಥ ಆಯ್ತಾ? ರಿಯಲ್ ಹೀರೋಗಳಲ್ಲ. ರೀಲ್ ಹೀರೋಗಳಿಗೆ ಏನು ಮಾಡಲಿಕ್ಕಾಗಲ್ಲ. ಯಾವಾಗ ನೀವು ರೀಲ್ ಹೀರೋಗಳು ನೋಡ್ತಿರಲ್ಲ, ಏನು ಅವನ್ನ ಐಡಿಯಲ್ ಆಗಿ ಇಟ್ಕೊತಿರಲ್ಲ, ನಿಮ್ಮ ಮಗು ಸಂಪೂರ್ಣವಾಗಿ ತುಂಬ ಕೆಟ್ಟ ರೀತಿಯಲ್ಲಿ ಬೆಳೀತದೆ. ಅದಕ್ಕೆ ನೀವು ರಿಯಲ್ ಹೀರೋಗಳನ್ನು ಏನು ಮಾಡಬೇಕು, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಸವಣ್ಣವ್ರನ್ನೋ, ವಿವೇಕಾನಂದರನೋ, ಗೌತಮ ಬುದ್ಧನೋ, ಅಂಬೇಡ್ಕರ್ ಅಂತಕ್ಕಂಥ ಮಹಾತ್ಮರು ಇಂಥವ್ರ ಫೋಟೋನ ಹಾಕ್ಕೊಂಡು ಅವ್ರು ನೋಡ್ತಾ ಇರಬೇಕು. ಅವ್ರು ನೋಡಿ ಏನಾಗ್ತದೆ, ಆ ಸಂಸ್ಕಾರ, ಆ ರಿಫ್ಲೆಕ್ಷನ್ ಏನಾಗ್ತದೆ, ನಿಮ್ಮ ಗರ್ಭದ ಮೇಲೆ ಬೀಳ್ತದೆ. ಆವಾಗ ಹುಟ್ಟೋ ಮಗುವಿಗೆ ಆ ರಿಫ್ಲೆಕ್ಷನ್ ಏನಾಗ್ತದೆ, ಆ ಒಳಗಡೆ ಏನಾಗ್ತದೆ, ಸೇರಿಕೊಳ್ತದೆ. ಆ ರಿಫ್ಲೆಕ್ಷನ್ ಆ ಮಗುವಿನಲ್ಲಿ ಸೇರಿಕೊಂಡಾಗ ಆ ಮಗು ಕೂಡ ಅಂಥದ್ದೇ ಒಂದು ಜ್ಞಾನಿಯಾಗಿ ಬೆಳೀತದೆ. ಹಾಗೆ ನೋಡ್ತಕ್ಕಂಥದ್ದು ಕೂಡ ಹಾಗೇ. ನೀವು ಯಾವುದೇ ಕಾರಣಕ್ಕೂ ಟಿ ವಿಯಲ್ಲಿ ಸೀರಿಯಲ್ಗಳನ್ನು ಜಾಸ್ತಿ ನೋಡಲೇಬಾರ್ದು. ಮತ್ತು ಟೀ ಕಾಫಿಯನ್ನು ಕುಡಿಲೇಬಾರ್ದು. ಉಷ್ಣವಾಗಿರ್ತಕ್ಕಂಥ ಪದಾರ್ಥಗಳನ್ನು ಯಾವುದೂ ತೊಗೋಬಾರ್ದು.
ಅಂದಾಗ ಮಾತ್ರ ಆ ಗರ್ಭದಲ್ಲಿರ್ತಕ್ಕಂಥ ಮಗು ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯವೇ ಹೊರತು ನೀವೇನಾದರೂ ಇದರಲ್ಲಿ ಸ್ವಲ್ಪ ತಪ್ಪಿದರೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇನ್ನೊಂದು ಹೇಳ್ತೇನೆ, ಬೆಳಗ್ಗೆ ಎದ್ದ ತಕ್ಷಣವೇ ನೀವೇನು ಕುಡಿಬೇಕಂತಂದರೆ, ಊಟ ಆದ ನಂತರ 1 ಕಪ್ ಜ್ಯೂಸ್ ಕುಡಿಬೇಕು. ಮಧ್ಯಾಹ್ನ ಆದಮೇಲೆ, ಊಟ ಆದಮೇಲೆ ನೀವೇನು ಮಾಡಬೇಕು, 1 ಕಪ್ ಮಜ್ಜಿಗೆಯನ್ನು ಕುಡಿಬೇಕು. ರಾತ್ರಿ ಊಟ ಆದ ನಂತರ 1 ಕಪ್ ಹಾಲನ್ನು ಕುಡಿಬೇಕು. ಇದನ್ನು ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಯಾವುದೇ ಜ್ಯೂಸ್ ಆಗಲಿ ಬೆಳಗ್ಗೆ, ರಾತ್ರಿ ಜ್ಯೂಸ್ ಕುಡಿಬಾರ್ದು. ಯಾಕಂತೇಳಿದ್ರೆ ನಿಮ್ಮ ದೇಹದ ಒಳಗಡೆ ಇರತಕ್ಕಂಥ ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಬೆಳಗ್ಗೆ ವಾತ ಕಾಲ ಇರ್ತದೆ, ವಾತ ಕಾಲದಲ್ಲಿ ನೀವು ಜ್ಯೂಸ್ ಕುಡಿದ್ರೆ ಏನಾಗ್ತದೆ, ತುಂಬ ಹೆಲ್ಪ್ ಆಗ್ತದೆ. ಮಧ್ಯಾಹ್ನ ಪಿತ್ತ ಕಾಲ ಇರ್ತದೆ, ಪಿತ್ತ ಕಾಲದಲ್ಲಿ ನೀವು ಮಜ್ಜಿಗೆ ಕುಡಿದ್ರೆ ಅದು ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ರಾತ್ರಿ ಕಫ ಕಾಲ ಇರ್ತದೆ, ಕಫ ಕಾಲದಲ್ಲಿ ನೀವು ಹಾಲು ಅದರ ಜೊತೆಗೆ ಅರಿಶಿನ ಹಾಕ್ಕೊಂಡು ಕುಡಿದ್ರೆ ನಿಮ್ಮ ಕಫ ಬ್ಯಾಲೆನ್ಸ್ ಇರ್ತದೆ. ಅವಾಗೇನಾಗಲ್ಲ, ನಿಮ್ಮ ಮಗುವಿನ ಒಳಗಡೆ ಲಂಗ್ಸ್ ಒಳಗಡೆ ಕಫ ಕಟ್ಕೊಳ್ಳೋದಿಲ್ಲ. ಇದನ್ನು ನೀವು ಹೆಚ್ಚು ಅಭ್ಯಾಸ ಮಾಡಬೇಕು. ಈ ಎಕ್ಯುಪ್ರೆಷರನ್ನು ಜಾಸ್ತಿ ಪ್ರೆಸ್ ಮಾಡಬೇಕು, ಹೆಚ್ಚು ಪ್ರೆಸ್ ಮಾಡಬೇಕು. ಇದನ್ನು ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಕಾಲಿನಲ್ಲಿಯೂ ಕೂಡ ಕೈಯಲ್ಲೂ ಕೂಡ, ಕಾಲಲ್ಲೂ ಕೂಡ ಹೀಗೆ ಮಾಡ್ಕೋಬೋದು. ಹೀಗೆ ಇದನ್ನು ನಿಂತ್ಕೊಂಡು ತುಳಿದಾಡ್ಬೋದು. ಹೀಗೆ ಪ್ರೆಸ್ ಮಾಡಬೇಕು. ಇದನ್ನು ಸರಿ ಸುಮಾರು 10 ರಿಂದ 15 ನಿಮಿಷ ಮಾಡಬೇಕು. ಆಮೇಲೆ ಸ್ವಲ್ಪ ಕುತ್ಕೊಳ್ತಕ್ಕಂಥದ್ರಲ್ಲಿ ನಿಧಾನವಾಗಿ ಕುತ್ಕೋಬೇಕು, ಜಾಸ್ತಿ ಜೋರಾಗಿ ಕುತ್ಕೋಬಾರ್ದು, ನಿಧಾನವಾಗಿ ಎದ್ದೇಳಬೇಕು. ನಿಮ್ಮ ಗರ್ಭದ ಮೇಲೆ ನಿಮಗೆ ಯಾವತ್ತೂ ಕಾನ್ಸಿಯಸ್ನೆಸ್ ಜಾಸ್ತಿ ಇರಬೇಕು. ಇದನ್ನು ಖಾಲಿ ಹೊಟ್ಟೆಲೇ ಮಾಡಬೇಕು, ಬೆಳಗ್ಗೆನೇ ಮಾಡಬೇಕು. ಇಷ್ಟೆಲ್ಲ ಸಂಸ್ಕಾರವನ್ನು ನೀವೇನಾದರೂ ಗರ್ಭದಲ್ಲಿ ಮಗುವಿಗೆ ನೀಡಿದರೆ ನಿಮ್ಮ ಮಗು ಈ ಜಗತ್ತೇ ಮೆಚ್ಚತಕ್ಕಂಥ ಒಂದು ಮಗು ಆಗುತ್ತೆ, ಸರ್ವಶ್ರೇಷ್ಠ ಶಕ್ತಿ ಆಗುತ್ತೆ, ಮಹಾನ್ ಚೇತನವಾಗುತ್ತೆ, ಮಹಾನ್ ಧೈರ್ಯವಂತನಾಗುತ್ತೆ, ಮಹಾನ್ ಶೂರನಾಗುತ್ತೆ, ಮಹಾಜ್ಞಾನಿಯಾಗುತ್ತೆ, ಮತ್ತೊಬ್ಬ ಅವತಾರ ಪುರುಷನಾಗಿ ಈ ಜಗತ್ತನ್ನೇ ಬೆಳಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ರೋಗದ ವಿಶೇಷತೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವರಿಗೂ ಅನಂತ ಶರಣಾರ್ಥಿಗಳು. ಹೊಟ್ಟೆಯ ಸಮಸ್ಯೆಯಿಂದಲೇ ಚರ್ಮ ರೋಗದ ಉದಯ ಅಂತಕ್ಕಂಥದ್ದು ಒಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ನೀವು ಯಾವಾಗ ಇದನ್ನು ಮಾಡ್ಕೊಳ್ತಿರಲ್ಲ ಅವಾಗೇನಾಗುತ್ತೆ, ನಿಮ್ಮ ಶ್ವಾಸಕೋಶನೂ ಕ್ಲೀನ್ ಆಗುತ್ತೆ, ನಿಮ್ಮ ನರನಾಡಿಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಕೂಡ ಆಗುತ್ತೆ. ಎಲ್ಲ ಕಡೆ ಯಾವಾಗ ಬೆವರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಮ ಚರ್ಮದ ಕಾಯಿಲೆಗೆ 1ನೇ ಪಾಠ ಆಗುತ್ತೆ. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ ವೈದ್ಯಶ್ರೀcg@gmail.com. ವೆಬ್ಸೈಟ್ ವಿಳಾಸ www.srigangayoga.in. श्री गुरु बसवलिंगाय